ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಇವತ್ತು ಶನಿವಾರ ಬೆಳಗ್ಗೆ 11:15 ಆಗಿದೆ. ಇವಾಗ ನಿರೀಕ್ಷಾ ಸ್ಕೂಲಿಗೆ ಹೋಗಿದ್ದಾಳೆ. ಇವತ್ತು ಊರಿಗೆ ಹೊರಟಿದ್ದೀವಿ, ಅದಕ್ಕೆ ಬೇಗ ಎದ್ದು ರೆಡಿಯಾಗಿದ್ದೀವಿ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಲಗೇಜ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅವಳನ್ನ ಸ್ಕೂಲಿಂದ ಕರ್ಕೊಂಡು ಬಂದು ಆನಂತರ ನಾವು ಊರಿಗೆ ಹೋಗೋದು. ಹಬ್ಬಕ್ಕೋಸ್ಕರ ಊರಿಗೆ ಹೋಗ್ತಾ ಇದ್ದೀವಿ. ಒಂದು ವಾರ ರಜಾ ಅಂತ ಮೈಂಡಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ನಾವೇ ಹಾಕ್ಕೊಂಡು ಹೋಗ್ತಾ ಇರೋದು ರಜೆ ಇರೋದೇ 2 ದಿನ ಅಷ್ಟೇ. ನಾವು ಸೋಮವಾರ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಒಂದಿನ ಎಕ್ಸ್ಟ್ರಾ ರಜಾ ಹಾಕಿಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ಸ್ಕೂಲ್ ಮುಗಿಸ್ಕೊಂಡು ಸೋಮವಾರ ಹೋಗಬೇಕಿತ್ತು, ಆದರೆ ಒಂದಿನ ಬೇಗನೆ ಹೋಗ್ತಾ ಇದ್ದೀವಿ. ಯಾಕೆ ಒಂದಿನ ಬೇಗ ಹೋಗ್ತಾ ಇದ್ದೀವಿ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಇವಾಗ ಮಂಗಳವಾರ ಬುಧವಾರ ಹೆಂಗಿದ್ರು ಅವರೇ ರಜೆ ಕೊಡ್ತಾರೆ. ಗುರುವಾರ ಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿಗೆ ಹೋದ್ಮೇಲೆ ಗುರುವಾರ ಬರ್ತೀವೋ ಅಥವಾ ಗುರುವಾರ ಶುಕ್ರವಾರ ಶನಿವಾರ 3 ದಿನ ರಜೆ ಹಾಕ್ಬಿಟ್ಟು ಭಾನುವಾರ ಬರ್ತೀವೋ ಅದು ಗೊತ್ತಿಲ್ಲ. ನೋಡೋಣ. ಇವಾಗ ನಾನು ಒಂದು ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಹಾಗೇ ನಿರೀಕ್ಷೆನ ಕರ್ಕೊಂಡು ಬರುವಾಗ ಬರ್ತೀನಿ. ಇವಾಗ ನಾನು ಸ್ಕೂಲ್ ಹತ್ರ ಬಂದಿದ್ದೀನಿ. ಟೈಮಿಗೆ ಕರೆಕ್ಟಾಗಿ ಸ್ಕೂಲ್ ಹತ್ರ ಬಂದರೆ ತುಂಬ ಪೇರೆಂಟ್ಸ್ ಇರ್ತಾರೆ ಕರ್ಕೊಂಡು ಹೋಗೋದಕ್ಕೆ. ಹಾಗೆಯೇ ಗಾಡಿ ನಿಲ್ಲಿಸೋದಕ್ಕೂ ಜಾಗ ಇರೋದಿಲ್ಲ, ಅಷ್ಟು ರಶ್ ಇರುತ್ತೆ. ಅದಕ್ಕೆ ನಾನು ಸ್ವಲ್ಪ ಒಂದು 5 ನಿಮಿಷ ನಿಧಾನಕ್ಕೆ ಬರ್ತೀನಿ. ಆವಾಗಾದರೆ ಫ್ರೀಯಾಗಿ ಗಾಡಿ ನಿಲ್ಲಿಸಿ ಕರ್ಕೊಂಡು ಹೋಗ್ಬೋದು. ಹಾಗೂ ಒಂದೊಂದಿನ ಬೇಗನೆ ಬಂದುಬಿಟ್ಟಿರ್ತೀನಿ. ನೀವು ಎಷ್ಟು ನಿಧಾನಕ್ಕೆ ಬಂದ್ರೂ ಕರೆಕ್ಟ್ ಟೈಮಿಗೆ ಬಂದಿರ್ತೀನಿ. ಇವತ್ತು ಅಷ್ಟೇ ಕರೆಕ್ಟ್ ಟೈಮಿಗೆ ಬಂದಿದ್ದೆ. ಸ್ವಲ್ಪ ರಶ್ ಇತ್ತು, ಅದಕ್ಕೆ ಒಂದು 5 ನಿಮಿಷ ಹಿಂದೆ ನಿಂತು ವೆಯ್ಟ್ ಮಾಡ್ತಾಯಿದ್ದೆ. ಪ್ರತಿ ಶನಿವಾರ ಇವ್ರಿಗೆ ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿನ ಮಾಡಿಸ್ತಾರೆ. 4 ಹೌಸಸ್ ಮಾಡಿದ್ದಾರೆ. ಆ 4 ಹೌಸಸ್ಗೂ ಒಂದೊಂದು ಆ್ಯಕ್ಟಿವಿಟಿ ಥರ ಮಾಡಿಸ್ತಾರೆ. ಇವತ್ತು ಇವಳಿಗೆ ಪೇಂಟಿಂಗ್ ಮಾಡಿಸಿದ್ರಂತೆ. ಇದನ್ನು ಇವಳೇ ಮಾಡಿರೋದು. ಅವ್ರು ಸ್ವಲ್ಪ ಗೈಡ್ ಮಾಡಿದ್ದಾರೆ. ಆಮೇಲೆ ನಂತರ ಇವಳು ಮಾಡಿದ್ದಾಳೆ. ಇದು ಒಣಗಿರ್ಲಿಲ್ವಂತೆ, ಅದಕ್ಕೋಸ್ಕರ ಇವಳು ಹೀಗೆ ಇಟ್ಕೊಂಡು ಸ್ಕೂಲ್ ಹತ್ರದಿಂದನೂ ಹಾಗೆ ಬಂದಳು. ಇವಾಗ ಸ್ಕೂಲಿಂದ ಕರ್ಕೊಂಡು ಬಂದಿದ್ದೀನಿ. ಮತ್ತು ಇವಾಗ ಊರಿಗೆ ಹೋಗ್ಬೇಕು. ಆವಾಗಲೇ ನೋಡಿದ್ಲಲ್ವ ಅವಳು ಪೇಂಟಿಂಗ್ ಮಾಡಿರೋದು. ಫಸ್ಟ್ ಟೈಮ್ ಈ ಥರ ಚೆನ್ನಾಗಿ ಮಾಡಿರೋದು ಅವಳು. ಯಾವತ್ತೂ ಇಷ್ಟು ಇದಾಗಿ ಮಾಡಿರಲಿಲ್ಲ. ಸ್ಕೂಲಲ್ಲಿ ಆ್ಯಕ್ಟಿವಿಟಿ ಮಾಡಿಸಿದ್ದಾರೆ. ಅದನ್ನು ಹಿಂಗೆ ಒಣಗಿರಲಿಲ್ಲ ಅಂತ ಹೇಳಿಬಿಟ್ಟು ಹಂಗೆ ತಗೊಂಡು ಬಂದಿದ್ದಾಳೆ. ಇವಾಗ ಲಂಚ್ ಬ್ಯಾಗ್ ಎಲ್ಲ ತೆಗೆದಿಟ್ಟು ಲಂಚ್ ಬಾಕ್ಸು ಬಾಟಲೆಲ್ಲ ವಾಶ್ ಮಾಡಿಟ್ಟು ನಾವು ಅವಳಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಹೋಗ್ಬೇಕು. ಚಿನ್ನು, ಫಸ್ಟು ಹ್ಯಾಂಡ್ ವಾಶ್ ಮಾಡೋದನ್ನ ಬೇಕಾಗಿರ್ಲಿಲ್ವಾ? ಹಾಂ ಸರಿ ಬಿಡಿ. ಕೈ ತೊಳ್ಕೊ ನೀಟಾಗಿ ಅದನ್ನು. ನಾನು ಆವಾಗಲೇ ಎಲ್ಲ ಹೋಗ್ಬೇಕು ಅಂತ ಹೇಳಿದ್ನಲ್ವ, ಇದನ್ನು ತೊಗೊಂಡು ಬರೋದಕ್ಕೆ ಹೋಗಿದ್ದು. BP ಶುಗರ್ ಚೆಕ್ ಮಾಡೋವಂತಹ ಮಿಷನ್ ಇದು BP ಚೆಕ್ ಮಾಡೋವಂಥ ಮಿಷನ್ ಆಯಿತಾ. ಇದು ಶುಗರ್ ಚೆಕ್ ಮಾಡೋದು. ಇದನ್ನು ಊರಿಗೆ ತೊಗೊಂಡೋಗ್ತಾ ಇರೋದು ನಮ್ಮ ಡ್ಯಾಡಿಗೆ ಅಂತ ಹೇಳಿಬಿಟ್ಟು. ಹೋಗ್ಲಿ ಬಿಡು. ಇದನ್ನು ಇದರಲ್ಲಿ ಹಾಕ್ಬಿಟ್ಟು ನೆನೆಸ್ಬಿಟ್ಟು ವಾಶ್ ಮಾಡಬೇಕು. ಇಡು. ಅದು ಎಷ್ಟು ಏನು ಅಂತ ನನಗೂ ಗೊತ್ತಿಲ್ಲ. ನಾನು ಅದನ್ನು ಮೆಡಿಕಲ್ ಸ್ಟೋರಲ್ಲಿ ತೊಗೊಂಡು ಬರಲಿಲ್ಲ. ನನ್ನ ತಮ್ಮನ ಫ್ರೆಂಡ್ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಅವ್ರ ಹತ್ರ ಹೋಗಿ ನಾನು ಕಲೆಕ್ಟ್ ಮಾಡಿಕೊಂಡು ಬಂದಿದ್ದು. ಶುಗರ್ ಟೆಸ್ಟ್ ಮಾಡೋದೇನೋ ಗೊತ್ತು, ಹೆಂಗೆ ಟೆಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು. ಆದರೆ BP ಟೆಸ್ಟ್ ಮಾಡೋದು ಗೊತ್ತಿಲ್ಲ ಹೆಂಗೇನು ಅಂತ. ಇಲ್ಲ ತೊಗೊಂಡು ಬಂದಿದ್ದೀನಿ. ಈ ಕಡೆ ಫ್ರೆಂಡ್ ಜಿಪ್ಪಲ್ಲಿದೆ. ಇದನ್ನ ಇವಾಗ ಓಪನ್ ಮಾಡೋದಿಲ್ಲ. ಊರಿಗೆ ಹೋಗಿ ಟೆಸ್ಟ್ ಮಾಡುವಾಗ ಹೆಂಗೆ ಏನು ಅಂತ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ಹೊರಡಬೇಕು ಇವಾಗ ಅಷ್ಟೇ. ಇನ್ನೂ ಒಂದು ಅರ್ಧ ಗಂಟೆ ಕೆಲಸ ಹಿಡಿಯುತ್ತೆ ನಮಗೆ. ಎಲ್ಲ ನೀಟಾಗಿ ಪ್ಯಾಕ್ ಮಾಡಿದ್ದೀರಿ. ಮತ್ತು ಬುಕ್ಸ್ ಎಲ್ಲ ತೊಗೊಂಡು ಹೋಗ್ಬೇಕು ಅವಳದು ಸ್ವಲ್ಪ. ಯಾಕಂದರೆ ಒಂದು 5-6 ದಿನ ರಜಾ ಅಂತ ಇದ್ದಾಗ ಹೋಮ್ವರ್ಕ್ಸು ಇರುತ್ತೆ ಅವಳಿಗೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು. ಸೋಮವಾರ ರಜಾ ಹಾಕಿರ್ತೀವಲ್ಲ, ಅವತ್ತಿನ ಹೋಮ್ವರ್ಕ್ನ ನಾನು ಅವ್ಳ ಫ್ರೆಂಡ್ ಹತ್ರ ವಾಟ್ಸಪ್ ಮಾಡಿಸ್ಕೊಂಡು ಬರೆಸ್ಬೇಕು. ಇನ್ ಕೇಸ್ ಗುರುವಾರನೂ ರಜಾ ಆದರೆ ಅವತ್ತೂ ನಾನು ಮಾಡಿಸ್ಬೇಕಲ್ವ. ಅದಕ್ಕೋಸ್ಕರ. ಇಲ್ಲ ಅಂತಂದರೆ ಒಂದೇ ಸರಿ ಅವಳಿಗೆ ಮಾಡೋದಕ್ಕೆ ಜಾಸ್ತಿ ಇರುತ್ತೆ, ಕ್ಲಾಸ್ ವರ್ಕ್ಸ್ ಎಲ್ಲ ಜಾಸ್ತಿ ಇರುತ್ತೆ, ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಅವಳದು ಬ್ಯಾಗ್ ಕೂಡ ತೊಗೊಂಡು ಹೋಗ್ಬೇಕು, ಬುಕ್ಸ್ದು. ನಾವು ಹೊರಟ ಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಇದು ಕಡಲೆಕಾಳನ್ನ ನಾವು ನೀರೆಲ್ಲ ಹಾಕಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಒಂದು 2-3 ವ್ಲಾಗ್ ಹಿಂದೆ ತೋರಿಸಿದ್ದೆ ನಾನು, ಸೀಡ್ ಜರ್ಮಿನೇಷನ್ದು. ಇದು ಇವಾಗ ಚೆನ್ನಾಗಾಗಿದೆ. 1-2 ಸಲ ಮಾಡಿ ಅದು ಚೆನ್ನಾಗಿ ಬರ್ದಿರ ಫೈನಲಾಗಿ 3ನೇ ಸಲ ಮಾಡಿದಾಗಿದ್ದು ಚೆನ್ನಾಗಿ ಬಂದಿದೆ. ಕಡಲೆಕಾಳ್ದು ಚೆನ್ನಾಗಿ ಮೇಲೆಲ್ಲ ಮೊಳಕೆ ಆಗಿ ಎಲೆ ಎಲ್ಲ ಬಿಡ್ತಾಯಿದೆ. ಅದಕ್ಕೋಸ್ಕರ ನಾವು ತೆಗೆದಿಲ್ಲ. ಇದನ್ನು ಚೆನ್ನಾಗಿ ಇಟ್ಕೊಂಡಿದ್ದೀವಿ ಹೀಗೇ. ಊರಿಂದ ಬಂದ ಮೇಲೆ ಎಷ್ಟು ಬೆಳೆದಿರುತ್ತೆ ಅಂತ ನೋಡೋಣ ಅಂತ ನಾನಿದು ವಿಡಿಯೋ ಮಾಡಿಕೊಂಡೆ ನಾನೇ. ಇದಕ್ಕೆ ಸ್ವಲ್ಪ ನೀರು ಕಡಿಮೆ ಆಗಿತ್ತು, ಇವಾಗ ನೀರು ಕೂಡ ಹಾಕಿದ್ದೀನಿ. ನೋಡೋಣ ಊರಿಂದ ನಾವು ಮತ್ತೆ ವಾಪಸ್ಸು ಬೆಂಗಳೂರಿಗೆ ಹೋದ್ಮೇಲೆ ಎಷ್ಟಾಗಿರುತ್ತೆ ಅಥವಾ ಏನಾಗಿರುತ್ತೆ ಇದರ ಸ್ಥಿತಿ ಅಂತ ಹೇಳಿಬಿಟ್ಟು.
ಇವಾಗ ನಾವು ಹೊರಟಿದ್ದೀವಿ. ನಾನು ಬಾ ಹೋಗೋಣ ಅಂತಂದ್ರೆ ಅವಳು ಏನೇನೋ ಮಾಡ್ಕೊಂಡು ನಿಂತಿದ್ದಾಳೆ. ಅವಳಿಗೆ ಡೈಲಿ ಅದೇ ಕೆಲಸ. ಈ ಹೂ ಕಿತ್ತು ಆ ಕಡೆಗೆ ಹಾಕೋದು, ಆ ಹೂ ಕಿತ್ತು ಈ ಕಡೆಗೆ ಹಾಕೋದು. ಅಮ್ಮ ಇದು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳೋದೆ, ಬರೀ ಅದೇ ಕೆಲಸ. ಇವಾಗ ಹೊರಟು ಆಟೋದಲ್ಲಿ ಬಂದು ಇವಾಗ ನಾವು ಗೊರಗುಂಟೆಪಾಳ್ಯದಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ ಬಸ್ಗೆ. ಬಸ್ಸಸ್ ಅಂತೂ ತುಂಬಾ ರಶ್ ಇತ್ತು. ನಾವು ಖಾಲಿ ಯಾವುದಾದ್ರೂ ಸಿಗುತ್ತಾ, ಅಟ್ಲೀಸ್ಟ್ ನಮ್ಮಿಬ್ಬರಿಗೆ 2 ಸೀಟಾದರೂ ಸಿಗುತ್ತಾ ಅಂತ ವೆಯ್ಟ್ ಮಾಡ್ಕೊಂಡು ಇಲ್ಲಿ ನಿಂತಿದ್ದೀವಿ. ಸ್ವಲ್ಪ ಹೊತ್ತು ಆದಮೇಲೆ ನಮಗೆ ಒಂದು ಬಸ್ ಸಿಕ್ತು. ಅದರಲ್ಲೂ ಕೂಡ ರಶ್ ಇತ್ತು, ಜಾಗ ಇರಲಿಲ್ಲ. ಅವಳೊಂದು ಕಡೆ ಸೀಟಲ್ಲಿ, ನಾನೊಂದು ಕಡೆ ಸೀಟಲ್ಲಿ ಕೂತಿದ್ದೀವಿ. ನಮಗೆ ಕುಣಿಗಲ್ಗೆ ಹೋಗೋವರೆಗೂ ಸೀಟೇ ಇಲ್ಲ ಪಕ್ಕದಲ್ಲಿ. ಅವಳು ಮುಂದೆ ಸೀಟಲ್ಲಿ ಕೂತಿದ್ದಾಳೆ, ನಾನು ಹಿಂದೆ ಸೀಟಲ್ಲಿ ಕೂತಿದ್ದೀನಿ. ಕುಣಿಗಲಲ್ಲಿ ತುಂಬ ಜನ ಇಳ್ಕೊಂಡ್ರು. ಆವಾಗ ನಾವು ಪಕ್ಕದಲ್ಲಿ ಸೀಟ್ ಸಿಕ್ತು. ನಾವು ಹೋಗಿ 2 ಸೀಟರಲ್ಲಿ ಕೂತ್ಕೊಂಡ್ವಿ. ನಾವು ಊರಿಗೆ ಹೋಗೋಷ್ಟರೊಳಗೆ 4:45 ಆಗೋಗಿತ್ತು. ಹಲೋ ಸ್ನೇಹಿತರೆ, ಇವಾಗ ಮನೆಯಲ್ಲಿದ್ದೀನಿ ನಾನು. ಸಂಜೆನೇ ಬಂದ್ವಿ, 4:45 ಆಗಿತ್ತು ನಾವು ಊರಿಗೆ ಬಂದಾಗ. ಇವಾಗ ರಾತ್ರಿ 9:10 ಆಗಿದೆ. ಊಟ ಎಲ್ಲ ಆಯಿತು. ಜೋರು ಮಳೆ ಬರ್ತೈತೆ. ನೆನ್ನೆನೂ ಚೆನ್ನಾಗಿ ಬೆಳಗೂ ಮಳೆ ಉಯ್ದ್ಬಿಟ್ಟು ಹೋಯ್ತಂತೆ. ಬೆಳಗಾನ ಅಂದರೆ ರಾತ್ರಿ ಇಡೀ ಮಳೆ ಉಯ್ದ್ಬಿಟ್ಟೋಯ್ತಂತೆ. ಇವಾಗ 8 ಗಂಟೆಗೆ ಸ್ಟಾರ್ಟ್ ಆಗಿದೆ. ಉಯ್ತಾನೇ ಇದೆ 10 ನಿಮಿಷ ಬಿಟ್ಟಿತ್ತು. ಮತ್ತು ಇವಾಗ ಜೋರು ಮಳೆ ಉಯ್ತಾನೇ ಇದೆ. ನಾವು ಅದಕ್ಕೆ ಬೇಗ ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಬಂದಿದ್ವಿ. ಇಲ್ಲಿ ಹಳ್ಳಿ ಕಡೆ ಹೆಂಗೆ ಅಂದರೆ ಮಳೆ ಬಂದರೆ ಬೇಗ ಕರೆಂಟೆಲ್ಲ ತೆಗೆದುಬಿಡ್ತಾರೆ. ಅದಕ್ಕೋಸ್ಕರ ಬೇಗ ಬೇಗ ಊಟ ಮಾಡಿದ್ವಿ. ಗುಡುಗು ಸಿಡ್ಲು ಎಲ್ಲ ಜಾಸ್ತಿ ಬಂದ್ಬಿಡೋದು ನೋಡಿ, ಆವಾಗ ಕರೆಂಟ್ನ ತೆಗೆದುಬಿಡ್ತಾರೆ. 3 ದಿನ ಕರೆಂಟೇ ಇರೋದಿಲ್ಲ ಇಲ್ಲಿ ಹಳ್ಳಿಗಳ ಕಡೆ. ಅದಕ್ಕೆ ಬೇಗನೆ ಊಟ ಮಾಡಿದ್ದೀವಿ. ಇವಾಗ ಮಲ್ಕೋಬೇಕು. ನಿರೀಕ್ಷಾ ಮಲಗಿದ್ದಾಳೆ. ಅವಳು ನಾನು ಮಲ್ಕೊಂಡಿದ್ದೀವಿ. ಇವರಪ್ಪ ಇವತ್ತು ಬರಲ್ಲ, ನಾಳೆ ಬರ್ತೀನಿ ಅಂತ ಹೇಳಿದ್ರು. ಮೀಟಿಂಗ್ ಮುಗಿಯೋದು ಲೇಟ್ ಆಯಿತು ಅಂತಂದರು. ಸೊ ಅದಕ್ಕೆ ನಾವು ಬಂದುಬಿಟ್ವಿ ಬೇಗನೆ. ಮಧ್ಯಾಹ್ನನೇ ಅದಕ್ಕೆ ಬೇಗ ಬಂದಿದ್ವಿ. ಲೇಟಾಗುತ್ತೆ ಅವ್ರು ಬರೋದು ಅಂತ ಹೇಳ್ಬಿಟ್ಟು ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಇವಾಗ ಮಲ್ಕೋತೀನಿ. ನಮ್ಮ ಅತ್ತೆ ಮಾವ ಆಚೆ ಟಿ ವಿ ನೋಡ್ತಾ ಇದ್ದಾರೆ. ನಾವು ಮಲ್ಕೋಬೇಕು. ನಿದ್ದೆ ಬರ್ತಿಲ್ಲ ಇಷ್ಟು ಬೇಗ, ಆದರೂ ಮಲ್ಕೊಳಕ್ಕೆ ಅಂತ ಬಂದಿದ್ದೀವಿ. ಕರೆಂಟ್ ಹೋಗುತ್ತೆ ಅನ್ನೋದೊಂದು ಭಯ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ನಿರಂತರ ಜ್ಯೋತಿ ಇದೆ, ಈ ಊರಲ್ಲಿ ನಿರಂತರ ಜ್ಯೋತಿ ಇದೆ. ಹೆಂಗೋ ಮ್ಯಾನೇಜ್ ಆಗುತ್ತೆ. ಕರೆಂಟ್ ಹೋದ್ರೂ ಬೇಗ ಕೊಟ್ಬಿಡ್ತಾರೆ. ಆದರೆ ನಮ್ಮಮ್ಮವ್ರ ಊರಲ್ಲಿ ನಿರಂತರ ಜ್ಯೋತಿನೂ ಇಲ್ಲ. ನಮ್ಮದು ತೋಟದ ಮನೆ ಅಲ್ವಾ, ಅಲ್ಲಿವರೆಗೂ ಇನ್ನೂ ನಿರಂತರ ಜ್ಯೋತಿ ಬಂದಿಲ್ಲ. ಊರೊಳಗಡೆ ಎಲ್ಲ ಕೊಟ್ಟಿದ್ದಾರೆ, ಆದರೆ ನಮ್ಮ ಮನೆ ಹತ್ರ ಇನ್ನೂ ಬಂದಿಲ್ಲ. UPS ಎಷ್ಟು ದಿನ ಓಡುತ್ತೆ ಅಷ್ಟು ದಿನ ಓಡಿಸ್ಬೇಕಷ್ಟೆ. ಕರೆಂಟು 3 ದಿನ ಹೋಗ್ಬಿಟ್ರೆ UPS ಎಷ್ಟು ದಿನ ಚಾರ್ಜ್ ಬರುತ್ತೆ? UPS ಚಾರ್ಜ್ ಇರೋವರೆಗೂ ಬರುತ್ತೆ, ಆಮೇಲೆ ಅದು ಹೋಗಿರುತ್ತೆ. ಹಾಗೆ ಅಲ್ಲಿ ಆ ಥರ ಪ್ರಾಬ್ಲಮ್. ಇಲ್ಲೇನು ಕರೆಂಟ್ದು ಅಷ್ಟೊಂದು ಸಮಸ್ಯೆ ಇಲ್ಲ. ಬಟ್ ಮಳೆ ಎಲ್ಲ ಬಂದರೆ ತೆಗೆದುಬಿಡ್ತಾರೆ ಇಲ್ಲೂ. ಇನ್ನೂ ಹೋಗಿಲ್ಲ ಮಳೆ, ಯಾಕಂದರೆ ಗುಡುಗು ಸಿಡ್ಲು ಏನು ಬಂದಿಲ್ವಲ್ಲ, ಇನ್ನೂ ಹೋಗಿಲ್ಲ. ನಾನು ಮತ್ತೆ ನಾಳೆ ಬೆಳಗ್ಗೆ ಈ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಅಂತ. ಈ ವರ್ಷ ಜಾಸ್ತಿ ಮಳೆ ಉಯ್ದ್ಬಿಡ್ತು ನೋಡಿ. ನಮ್ಮ ಮನೆಗೆ ಜಾಸ್ತಿ ಬಸವನಹುಳು ಬರ್ತೈತಂತೆ. ಒಂದು 3-4 ಸಿಕ್ತು ನಾವು ಹೋಗಿದ್ದಾಗಲೇ. ಅವತ್ತೇ ಬಚ್ಚಲು ಮನೆಯಲ್ಲಿ, ಮಧ್ಯ ಹಾಲಲ್ಲಿ ಈ ರೀತಿ ಎಲ್ಲ ಚಿಕ್ಕ ಚಿಕ್ಕ ಹುಳಗಳೆಲ್ಲ ಬಂದುಬಿಡ್ತು. ಮಳೆ ಜಾಸ್ತಿ ಆಗ್ತಾ ಇರೋ ಕಾರಣ ಏನೇನಾದರೂ ಸಣ್ಣ ಕ್ರಿಮಿಕೀಟಗಳೆಲ್ಲ ಮನೆಯೊಳಗಡೆ ಬರ್ತಾ ಇರ್ತವೆ ಹಳ್ಳಿಗಳಲ್ಲಿ. ಅದನ್ನೆಲ್ಲ ಹುಷಾರಾಗಿ ನಾವು ನೋಡ್ಕೋಬೇಕು. ಬಸವನಹುಳುನೂ ಅಷ್ಟೇ. ನಾವು ಹೋದಾಗಲೇ 3 ಸಿಕ್ಕಿತ್ತು. ಇದು ರಾತ್ರಿ ಮಲ್ಕೊಳ್ಳುವಾಗ ನಮಗೆ ಸಿಕ್ಕಿರೋದಿದು. ಅದನ್ನು ತೆಗೆದು ಇವಾಗ ನಮ್ಮ ಆಚೆಗೆ ಹಾಕ್ತಾಯಿದ್ದಾರೆ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ. ಮಳೆ ಇನ್ನೂ ಸುರಿತಾನೆ ಇದೆ. ರಾತ್ರಿ ಹುಯ್ತಾ ಇದ್ದಿದ್ದು ಮಳೆ ಬೆಳಗ್ಗೆ ಆದರೂ ಸುರಿತಾನೇ ಇತ್ತು. ಇವಾಗ ಸ್ವಲ್ಪ ನಿಲ್ತಾ ಬಂದಿದೆ. ಇವಾಗ 8 ಗಂಟೆ ಅಷ್ಟು ಟೈಮ್ ಆಗಿದೆ. ಮೋಡನೇ ಇದೆ, ಇನ್ನು ಬಿಸಿಲೇನಿಲ್ಲ.
ಇದು ನಮ್ಮ ಮನೆ ಮಿಕ್ಕಿ ಇದು ನಮ್ಮ ಮನೆಗೆ ಬಂದು ಒಂದು 4-5 ವರ್ಷ ಆಯ್ತು ಅನ್ಸುತ್ತೆ. ನಾವು ಫಸ್ಟ್ ಬೆಂಗಳೂರಲ್ಲಿ ಇಟ್ಕೊಂಡಿದ್ದು. ಆ ನಂತರ ಇದನ್ನು ಇಲ್ಲಿಗೆ ಊರಿಗೆ ತಂದು ಕೊಟ್ವಿ. ಇವಾಗ ಇನ್ನೊಂದು ನಾಯಿ ಬರುತ್ತೆ ನೋಡಿ, ಇಲ್ಲಿ ನಮ್ಮ ಮನೆ ದೊಡ್ಡ ಮಿಕ್ಕಿ ಒಂದಿದೆ, ತೋರಿಸ್ತೀನಿ ರೀ, ಬರ್ತಾರೆ ಇಲ್ಲೊಂದು ದೊಡ್ಡ ಮಿಕ್ಕಿ ಇದೆ. ಇದು ದೊಡ್ಡ ಮಿಕ್ಕಿ. ಇನ್ನೊಂದು ಸಣ್ಣ ಮಿಕ್ಕಿ ಒಂದಿದೆ. ಇವಳು ತಂಗಿ, ನಮ್ಮ ಭಾವನ ಮಗಳವಳು. ಅವಳು ಯಾವಾಗಲೂ ಜಗಳಾಡೋದಾಯ್ತಾ, ಅಕ್ಕ ತಂಗಿರ ಥರನೇ ಇಲ್ಲ, ಎಲ್ಲ ದುಶ್ಮನ್ ಥರ. ಇವಳು ಮಾಡಿದ್ದು ಅವಳಿಗೂ ಬೇಕು, ಅವಳು ಮಾಡಿದ್ದು ಇವಳಿಗೂ ಬೇಕು. ಒಟ್ಟಿನಲ್ಲಿ ಜೊತೆಗೇ ಇರಬೇಕು ಯಾವಾಗಲೂ. ಒಟ್ಟಿನಲ್ಲಿ ಜಗಳನೇ ಆಡ್ತಾ ಇರಬೇಕು. ಅವರಿಬ್ಬರು ಚೆನ್ನಾಗಿ ಆಟಾಡಿದ್ದು ನೋಡೇ ಇಲ್ಲ ನಾವು. ಯಾವಾಗಲೂ ಜಗಳ ಆಡ್ತಾ ಇರೋದೆ. ಅವಳು ಹಂಗೆ ಮಾಡಿದ್ಲು, ಇವಳು ಹಿಂಗೆ ಮಾಡಿದ್ಲು, ಅವಳು ಅದು ಮಾಡಿದ್ಲು, ಇದು ಬರೀ ಇದೇ ಕಂಪ್ಲೇಂಟ್ಸ್ ಇವರಿಬ್ರದ್ವಾ. ಹಲ್ಲುಜ್ಜು ಅಂದರೆ ಅವಳು ಹಲ್ಲುಜ್ಜಕ್ಕೆ ಹೋದ್ರೆ ಇವಳು ಜೊತೆಗೆ ಹೋಗಬೇಕು, ಇವಳು ಹಲ್ಲುಜ್ಜಕ್ಕೆ ಹೋದ್ರೆ ಅವಳು ಜೊತೆ, ನೋಡಿ ಅಲ್ಲಿ ಇಬ್ಬರು ಜೊತೆಗೆ ಹೋಗಬೇಕು. ಒಬ್ಬರು ಬಿಟ್ಟು ಒಬ್ಬರು ಇರಿ ಅಂದ್ರೆ ಇರಲ್ಲ. ಒಟ್ನಲ್ಲಿ ಅಲ್ಲೂ ಜಗಳಾಡ್ತಾ ಇರಬೇಕು ಇವರಿಬ್ರು. ಅದಕ್ಕೆ ಇಬ್ರಿಗೂ ಬೈದಿವಾಗ ಒಬ್ಳನ್ನ ಆಚೆ ಕಳಿಸ್ತೀನಿ. ಇವಾಗ ಅವಳು ಸಿಂಚನ ಅಂತ ಅವಳ ಹೆಸರು. ಅವಳನ್ನ ಬ್ರಷ್ ಮಾಡೋದಕ್ಕೆ ಕಳಿಸ್ತಾ ಇದ್ದೀನಿ ಇವಾಗ. ಅವಳ್ದಾದ್ಮೇಲೆ ಇವಳು ಮಾಡ್ಕೊಂಬ ಅಂತ ಹೇಳಿದ್ದೀನಿ. ಇವಳು ತುಂಬ ಅಂದರೆ ತುಂಬಾ ಫಾಸ್ಟ್ ಇದ್ದಾಳೆ, ಆದರೆ ತಲಾಟೆ ಜಾಸ್ತಿ ಅಷ್ಟೇ. ಸಖತ್ ಬ್ರಿಲಿಯಂಟ್, ಚೆನ್ನಾಗಿ ಓದ್ತಾಳೆ, ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಆದರೆ ಅದೊಂದು ಸ್ವಲ್ಪ ತರಲೆ ಜಾಸ್ತಿ. ಇವರಿಬ್ಬರು ಜೊತೆಗಿದ್ದಾಗಂತೂ ಇವರಿಬ್ರು ಸುಮ್ಮನೆ ಇರಿಸಿ ಸಾಕಾಗೋಗುತ್ತೆ ನಮಗೆ ಅಂತೂ. ಇಬ್ಬರು ಬೇರೆ ಬೇರೆ ಇದ್ದಾಗ ಇವಳ ಪಾಡಿಗೆ ಇವಳು ಇರ್ತಾಳೆ, ಅವಳ ಪಾಡಿಗೆ ಇವಳು ಇರ್ತಾಳೆ. ಯಾರು ಹಿಂಸೆ ಕೊಡಲ್ಲ. ಜೊತೆ ಆಗ್ಬಿಟ್ರೆ ಮಾತ್ರ ತಲಾಟೆ ಮಾಡೋದಂತೂ ಬಿಡಲ್ಲ, ಅಷ್ಟು ಗಲಾಟೆ ಮಾಡ್ತಾರೆ. ಇದಿವಾಗ ಮಧ್ಯಾಹ್ನ ಆಗಿದೆ. ನಾವು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀವಿ. ನಾನು ಮತ್ತು ನಿರೀಕ್ಷಾ ಇಬ್ಬರು ಬಂದಿದ್ದೀವಿ. ನಮ್ಮ ಅಮ್ಮಂಗೆ ಜಾಸ್ತಿ ಹುಷಾರಿರಲಿಲ್ಲ, ಚಳಿ ಜ್ವರ ಎಲ್ಲ ಬಂದ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮನಿಗೆ ಬಂದಿದ್ದೀವಿ ಇವಾಗ. ಇಲ್ಲಿ ನನ್ನ ತಂಗಿ ಮಗಳಿದ್ದಾಳೆ. ನನ್ನ ತಂಗಿ ಮಗಳು, ನನ್ನ ಮಗಳು ಇಬ್ಬರು ಸೇರ್ಕೊಂಡು ಇವಾಗ ಗಣೇಶನ ಮಾಡಿದ್ದಾರೆ. ಗಣೇಶನ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ಅದಕ್ಕೆ ಹೂವೆಲ್ಲ ಹಾಕಿ ಅದಕ್ಕೆ ಪೂಜೆ ಮಾಡಿ ಎಲ್ಲರಿಗೂ ಕುಂಕುಮ ಎಲ್ಲ ಕೊಟ್ಟು ಈ ಥರ ಆಟ ಆಡೋದು ಇವರು. ಗಣೇಶನ ಮಾಡಿದ್ದಾರೆ. ಎಷ್ಟೊಂದು ಗಣೇಶನ ಮಾಡಿಟ್ಟಿದ್ದಾರೆ ನೋಡಿ ಅಲ್ಲಿ. ಬರೀ ಇದೇ ಕೆಲಸ ಇವ್ರಿಗೆ, ಗಣೇಶನ ಮಾಡೋದು, ಆಟ ಆಡೋದು, ಬರೀ ಇದೇ ಮಾಡೋದು. ಊರಲ್ಲಿ ಜಾಸ್ತಿ ಮಳೆ ಅಂತ ಹೇಳಿದ್ನಲ್ಲ ನೋಡಿ, ಎಷ್ಟು ನೀರಿದೆ ಅಂತಂದರೆ ನಮ್ಮ ಮನೆ ಮುಂದೆಲ್ಲ ಜಾಸ್ತಿ ನೀರಿದೆ. ನೀರು ಬಂದು ತುಂಬ್ಕೊಂಡು ಪಾಚಿಗಟ್ಟೋ ಮಟ್ಟಕ್ಕೆ ನೀರಿದೆ. ಪಾಟೆಲ್ಲ ಪಾಚಿ ಬಂದ್ಬಿಟ್ಟೈತೆ, ಅಷ್ಟು ಚೆನ್ನಾಗಿ ಮಳೆ ಹುಯ್ತಾ ಇರೋದು. ನೈಟ್ ಪೂರ್ತಿ ಮಳೆ ಹುಯ್ತಾನೇ ಇರುತ್ತೆ. ಬೆಳಗ್ಗೆ ಹೊತ್ತು ಒಂದೊಂದು ದಿನ ಬಿಡುವು ಕೊಡುತ್ತೆ, ಇಲ್ಲ ಬೆಳಗ್ಗೆ ಹೊತ್ತು ಹುಯ್ತಾ ಇರುತ್ತೆ, ನೈಟೆಲ್ಲ ಬಿಡುವು ಕೊಡುತ್ತೆ, ಹಾಗಾಗಿರುತ್ತೆ ನೋಡಿ. ನಾನು ಎಷ್ಟು ಪಾಟ್ ತೋರಿಸಿದ್ದೀನಿ, ಅಷ್ಟು ಪಾಟು ಫುಲ್ ಪಾಚಿ ಬಂದಿರೋದೇ. ಮಳೆ ನೀರಿಗೆ ನನಗೆ ಪಾಚಿ ಬಂದಿರೋದು, ಅಷ್ಟು ಜೋರಾಗಿ ಮಳೆ ಬರ್ತಾ ಇರೋದು. ಇವಾಗ ಇವರಿಬ್ಬರು ಗಣೇಶನ ಬಿಡಕ್ಕೆ ಬಂದಿರೋದು. ಎಲ್ಲರಿಗೂ ಬಿಡೋಕ್ಕೆ ಮುಂಚೆ ಅರಶಿನ ಕುಂಕುಮ ಎಲ್ಲ ಕೊಡೋಕ್ಕೆ ಅಂತ ಬಂದಿದ್ದಾರೆ. ನಾನು ನಮ್ಮ ಅಮ್ಮ ನಿಂತಿದ್ವಿ. ನಮ್ಮ ಅಮ್ಮಂಗೆ, ನನಗೆ, ಎಲ್ಲರಿಗೂ ಕೊಟ್ಬಿಟ್ಟು ಆಮೇಲೆ ಗಣೇಶನ ಬಿಡೋದಂತೆ. ನಾನು ಬೆಂಗಳೂರಿಂದ ಬರುವಾಗ ಬಿ ಪಿ ಚೆಕ್ ಮಾಡೋದು, ಹಾಗೆಯೇ ಶುಗರ್ ಟೆಸ್ಟ್ ಮಾಡೋದು ಮಿಷನ್ ತೊಗೊಂಡು ಬಂದೆ ಅಲ್ವಾ. ಇವಾಗ ನಾನು ಬಿ ಪಿ ಚೆಕ್ ಮಾಡೋ ಮಿಷನ್ನಿಗೆ ಶೆಲ್ಲೆಲ್ಲ ಹಾಕ್ತಾಯಿದ್ದೀನಿ. ಶೆಲ್ ಹಾಕಿ ಹೇಗೆ ಚೆಕ್ ಮಾಡೋದು ಅಂತ ನಾನಿವಾಗ ನಿಮಗೆ ಒಂದು ಸಲ ತೋರಿಸ್ತೀನಿ, ಹಾಗೆ ನೋಡ್ಕೊಬಿಡಿ.
ನಾವು ಈ ಬೆಲ್ಟ್‌ನ ಕೈಗೆ ಹಾಕುವಾಗ ಸ್ವಲ್ಪ ಟೈಟಾಗಿ ಹಾಕಬೇಕಂತೆ. ನನಗೂ ಗೊತ್ತಿರಲಿಲ್ಲ, ನಮ್ಮ ಅವ್ವನೇ ನನಗೆ ಹೇಳಿದ್ದು. ಯಾಕಂದರೆ ಅವರು ಇದನ್ನೆಲ್ಲ ಜಾಸ್ತಿ ಟೆಸ್ಟ್ ಮಾಡಿಸ್ಕೊತಾ ಇರ್ತಾರಲ್ವ, ಶುಗರು, ಬಿ ಪಿ ಎಲ್ಲ ಯಾವಾಗಲೂ. ಆವಾಗ ಅವರೇ ನನಗೆ ಹೇಳಿದರು, ಸ್ವಲ್ಪ ಟೈಟಾಗಿ ಹಾಕು ಅಂತ ಹೇಳಿಬಿಟ್ಟು. ಯಾಕಂದರೆ ಅವ್ರಿಗೆ ಅಭ್ಯಾಸ ಇರುತ್ತೆ ಈ ಥರ ಎಲ್ಲ ಹಾಕಿಸ್ಕೊಂಡು. ಸೊ ಅದಕ್ಕೆ ಅವರು ಹೇಳಿದ್ರು ನನಗೆ. ನಾನು ಇವಾಗ ಹಂಗೆ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲಾನು ಫಿಕ್ಸ್ ಮಾಡಿ ಆದಮೇಲೆ ಸ್ಟಾರ್ಟ್ ಮತ್ತು ಸ್ಟಾಪ್ ಅನ್ನೋ ಬಟನ್ ಕೊಟ್ಟಿದ್ದಾರಲ್ಲ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು. ಬಿ ಪಿ ಎಷ್ಟಿದೆ ಅನ್ನೋದನ್ನು ನಮಗೆ ತೋರಿಸುತ್ತೆ. ಇದು ನಮ್ಮ ಜಮೀನಲ್ಲಿ ಇರುವಂತಹ 2 ಚಿಕ್ಕ ಚಿಕ್ಕ ಕಟ್ಟೆಗಳು. ಚಿಕ್ಕ ಚಿಕ್ಕದನ್ನ ಕಟ್ಟೆಗಳು ಅಂತ ಹೇಳ್ತಾರೆ. 2 ಕಟ್ಟೆಗಳಿದೆ. ಇದು ಮಾಡಿಸಿ ಒಂದು 30 ವರ್ಷನೇ ಆಯ್ತು ಅನಿಸುತ್ತೆ. 2 ಕಟ್ಟೆಗಳನ್ನ ಮಾಡಿಸಿದ್ದಾರೆ. ಇವಕ್ಕೆ ನಾವು ಚಿಕ್ಕ ಮಕ್ಕಳಿರುವಾಗ ನೀರು ತುಂಬ್ತಿದ್ದನ್ನ ನಾವು ನೋಡಿರೋದು. ಅದು ಬಿಟ್ಟರೆ ಈ ವರ್ಷನೇ ಫಸ್ಟ್ ನಾವು ಇಷ್ಟೊಂದು ನೀರೆಲ್ಲ ತುಂಬಿರೋದನ್ನ ನಾವು ನೋಡ್ತಾ ಇರೋದು. ಅಷ್ಟು ಚೆನ್ನಾಗಿ ಮಳೆ ಊದಿದೆ. ಹಾಗೆಯೇ ತುಂಬ ಅಂದರೆ ತುಂಬಾ ಮಳೆ ಊದಿರೋದು ಈ ವರ್ಷನೇ. ಮಳೆ ಅಂದ್ರೇ ಬೇಜಾರಪ್ಪ, ಬೇಡ ಮಳೆ ಅನ್ನೋಷ್ಟು ಬೇಜಾರು ಮಾಡ್ಸಾಕ್ಬಿಟ್ಟಿದೆ ಮಳೆ. ಮನೆ ಹತ್ರ ಪೂರ್ತಿ ನೀರು, ಎಲ್ಲಿ ನೋಡಿದ್ರು ಬರೀ ನೀರೇ, ಹೊಲದಲ್ಲೆಲ್ಲ ನೀರೇನೆ. ಜಾಸ್ತಿ ಮಳೆ, ಜಾಸ್ತಿ ಹಸಿರು, ಹಾಗೆಯೇ ಕಾಲಿಟ್ಟ ಕಡೆ ಎಲ್ಲ ಜಾರ್ತೀವಿ ಅನ್ನೋ ಭಯ, ಅಷ್ಟೊಂದು ನೀರು ನಮ್ಮ ತೋಟದೊಳಗಡೆ ಎಲ್ಲ ಹಂಗಾಗ್ಬಿಟ್ಟಿದೆ. ಗೊತ್ತಿಲ್ಲ ಇನ್ನು ಹೀಗೆ ಎಷ್ಟು ದಿನ ಮಳೆ ಹುಯ್ಯುತ್ತೆ ಅಂತ ಹೇಳಿಬಿಟ್ಟು. ಇದಿಷ್ಟು ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟನ್ನು ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋವಂಥ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪುತ್ತೆ. ಹಾಗೆಯೇ ನಾನು ನಿಮಗೆ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.